ಸ್ವಾಗತ. ಇದು ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಸೂರ್ಯ ಅವ್ರ ತಂದೆನ ಕರೀತಾನೆ. ಅವ್ರ ತಂದೆ ಬರ್ತಾರೆ. ಅವ್ರ ತಂದೆ ಬಂದಿದ ತಕ್ಷಣ ಕೇಶವಮೂರ್ತಿ ಅವ್ರು ಹೇಳ್ತಾರೆ, ಸೂರ್ಯ ಯಾಕಪ್ಪ ತುಂಬ ಸೈಲೆಂಟಾಗಿದ್ದೀಯಾ, ಮಾತಾಡಲ್ವಾ? ಅಂಕಲ್ ಮಾಟ ಮಾಡಿ ಸುಮ್ಮನೆ ಇರಿಸ್ತಾರೆ ನೋಡಿ, ಆ ಥರ ಮಾತಲ್ಲೇ ಕಟ್ಟಾಕ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸುಮ್ಮನೆ ಯಾಕೆ ಜಗಳ ಏನು ಬೇಡ, ಸುಮ್ಮನೆ ಇರು ಅಂತ ಹೇಳಿದ್ದಾರೆ. ಅದಕ್ಕೆ ಸುಮ್ಮನೆ ಇದ್ದೀನಿ ಅಂಕಲ್. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ಒಂದಿನ ಅಲ್ಲಪ್ಪ, ಎಲ್ಲ ದಿನ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆಪ್ಪ, ಈ ಥರನೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಬಾಪ ಎಲ್ಲೂ ಹೋಗ್ಬೇಡ, ನನ್ನ ಹತ್ರನೇ ಕೂತ್ಕೋ ಅಂತ ಹೇಳ್ತಾನೆ. ಸೂರ್ಯ ಅವರಪ್ಪನ್ನ ಬಲವಂತವಾಗಿ, ಅಪ್ಪ ಬನ್ನಿ ಕೂತ್ಕೊಳ್ಳಿ. ಅದಕ್ಕೆ ಅವರಪ್ಪ ಹೇಳ್ತಾರೆ, ನಾನು ಅಲ್ಲೇ ಕೂತ್ಕೊಂಡಿದ್ದೀನಲ್ಲ ಮಗನೇ, ಅಲ್ಲಿಂದನೇ ನೋಡ್ತೀನಿ, ಬಿಡು ಮಗನೇ. ಅಲ್ಲಪ್ಪ ಬೇಡ ಬಾ ಇಲ್ಲಿ ಕೂತ್ಕೊ ಅಂದಾಗ ಅವನು ಮಗು ಥರ, ಚಿಕ್ಕ ಮಗು ಥರ, ಅಪ್ಪ ಇಲ್ಲ ಇಲ್ಲೇ ಇರಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೆ ಅವರಪ್ಪ, ಏನಪ್ಪ ಚಿಕ್ಕ ಮಗು ಥರ ಆಡ್ತೀಯಲ್ಲಪ್ಪ, ಗಂಭೀರವಾಗಿ ಕೂತ್ಕೊಂಡಿದ್ದೀಯ, ಕೂತ್ಕೋಪ ಸುಮ್ಮನೆ, ಯಾಕೋ ಈ ಥರ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ರೋಹಿಣಿ ಏರ್ಪಾಡು ಮಾಡಿದ ಆಳು ಅಲ್ಲಿಂದ ನೋಡ್ತಾ ಇರ್ತಾನೆ ಬರೋಕ್ಕೆ. ಮತ್ತು ಅವನು ಕೂರಿಸ್ಕೋತಾನೆ ಅವರಪ್ಪನ, ಅಂಕಲ್ ಬನ್ನಿ ಅಂತ ಕೂರಿಸ್ಕೊತಾನೆ ಇಬ್ಬರನ್ನು. ಆವಾಗ ಸೂರ್ಯ ತಾಯಿ ಅಲ್ಲಿಗೆ ಬರ್ತಾರೆ. ಬಂದು, ಏನ್ರಿ ಈ ಥರ ನಮ್ಮ ಫಂಕ್ಷನಲ್ಲೇ ನೀವು ಮೂರನೇ ವ್ಯಕ್ತಿ ಥರ ಕೂತ್ಕೊಂಡಿದ್ದೀರಲ್ಲ, ಈ ಥರ ಇದ್ದರೆ ಹೇಗೆ? ಅದಕ್ಕೆ ಸೂರ್ಯ ಅಪ್ಪ ಹೇಳ್ತಾರೆ, ಏನೇ ಮಾಡ್ಬೇಕು ನಾನು ಅಂತ. ಆಗ ಸೂರ್ಯ ಅವ್ರ ತಾಯಿ ಹೇಳ್ತಾರೆ, ರೀ ಹೋಗ್ರಿ, ಶ್ರುತಿ ಅವ್ರ ತಂದೆ ಅಲ್ಲಿ ನಿಂತಿದ್ದಾರೆ, ಅವ್ರ ಜೊತೆ ಮಾತಾಡ್ರಿ, ಏನ್ರಿ ಈ ಥರ ಸುಮ್ಮನೆ ಇರ್ತೀರಲ್ರಿ ಅಂತ. ಅವಾಗ ಕೇಶವಮೂರ್ತಿ ಸೂರ್ಯ ತಾಯಿ ಹತ್ರ ಕೇಳ್ತಾರೆ, ಏನ್ರಿ ಮಲ್ಲೇಶಿ ಬೀಗರು ಬಂದಿದ್ದಾರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಸೂರ್ಯ ತಾಯಿ ಹೇಳ್ತಾರೆ, ನಿಮ್ಮದೊಂದು ನಾನೇ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ, ನೀವು ಕೇಳ್ತಾ ಇರಬೇಡಿ ಅಂತ ಹೇಳ್ತಾರೆ. ಆವಾಗ ಸೂರ್ಯ ತಂದೆ ಹತ್ರ ಹೇಳ್ತಾರೆ, ಏನ್ರಿ ಎದ್ದು ಹೋಗ್ರಿ, ಅವಾಗಿಂದ ಹೇಳ್ತಾ ಇದ್ದೀನಿ, ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀರಿ, ಏನೇ ಮಾತಾಡಬೇಕು ಹೇಳೇ? ಅದಕ್ಕೆ ಸೂರ್ಯ ತಾಯಿ ಹೇಳ್ತಾರೆ, ರೀ ಶ್ರುತಿಯವ್ರ ತಾಯಿ ಬಂದು ನನ್ನ ಹತ್ರ ಹೇಳಿದ್ರು, ಅವ್ರು ಮಾತಾಡಬೇಕು ಅಂತಿದ್ದಾರೆ, ಸರಿ ಸೂರ್ಯ ಹೋಗ್ಬಿಟ್ಟು ಬರ್ತೀನಪ್ಪ ನಾನು ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಅಪ್ಪ ಹೋಗಬೇಡ, ಇಲ್ಲೇ ಇರಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಹೋಗಿ ಬಂದ್ಬಿಡ್ತೀನೋ, ಭಯ ಪಡಬೇಡ, ಸುಮ್ಮನೆ ಕೂತ್ಕೊಳ್ಳೋ, ಗಂಭೀರವಾಗಿ ಕೂತ್ಕೊಂಡಿದೆಯಲ್ಲ ಹಾಗೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಮನಸ್ಸಲ್ಲೇ ಅನ್ಕೊತಾನೆ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀರಾ, ಹೋಗ್ರಿ ಎಲ್ಲರೂ, ನಾನು ಗಂಭೀರವಾಗಿ ಕೈ ಕಟ್ಕೊಂಡು ಇಲ್ಲೇ ಕೂತ್ಕೊಂಡಿರ್ತೀನಿ, ಯಾರು ಬಂದರೂ ನಾನು ನಮಸ್ಕಾರ ಮಾಡಲ್ಲ, ಏನು ಮಾಡಲ್ಲ ಅಂತ ಗಂಭೀರವಾಗಿ ಕೂತ್ಕೊಂಡಿರ್ತಾನೆ. ಸೂರ್ಯ ಒಂಟಿಯಾಗಿ ಕೂತ್ಕೊಂಡಿರ್ತಾನೆ. ಅವಾಗ ರೋಹಿಣಿ ಏರ್ಪಾಡು ಮಾಡಿದ್ದ ಆಳು ಅಲ್ಲಿಗೆ ಬರ್ತಾನೆ. ಹೇಗೋ ಒಂಟಿಯಾಗಿ ಕೂತ್ಕೊಂಡಿದ್ದಾನೆ, ಇವನು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು, ಕುಡಿಸ್ಬೇಕು, ಜಗಳ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬರ್ತಾನೆ ಮನಸ್ಸಲ್ಲೇ. ಬಂದು ಕೂತ್ಕೊಂಡು, ಅಲೋ ಬಾಸು, ಏನು ಮಾಡ್ತಾಯಿದ್ದೀರಿ ಬಾಸು, ನನಗೆ ಗೊತ್ತಿಲ್ವಾ ನಿಮಗೆ? ಸೂರ್ಯ ಹೇಳ್ತಾನೆ, ನಾನು ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಾ ಇದ್ದೀನಿ, ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಿಮ್ಮನ್ನು ತುಂಬ ಸರಿ ನೋಡಿದ್ದೀನಿ ಬಾಸು ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅವಾಗ ಹೇಳ್ತಾನೆ, ನನ್ನ ಫೇಸ್ ಒಂದು ಸರಿ ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮಂಗನಿಂದ ಮಾನವ ಇವಾಗ ತಾನೇ ಆಗಿರೋ ಥರ ಇದ್ದೀರಿ ಅಂತ ಅಂದ್ಕೊತಾನೆ. ಸೂರ್ಯ ಕೇಳ್ತಾನೆ, ನನ್ನೆಲ್ಲಿ ನೋಡಿದ್ದೀರಿ ನೀವು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮನ್ನು ರೆಗ್ಯುಲರ್ ಅಡ್ಡ ಅಲ್ಲಿ ನೋಡಿದ್ದೀನಿ ಬಾಸು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ನೋಡಲಿಲ್ಲ ನಿಮ್ಮನ್ನು. ಸರಿ ಇಲ್ಲ ಬಾಸು, ನೋಡಿದ್ದೀನಿ ರೆಗ್ಯುಲರ್ ಅಡ್ಡ ಅಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಸೂರ್ಯ ಹತ್ರ ಹೇಳ್ತಾನೆ, ನೀವು ನನಗೆ ಅವತ್ತು ಆಮ್ಲೆಟ್ ಕೂಡ ಫ್ರೀಯಾಗೇ ಕೊಡಿಸಿದ್ರಿ, ದುಡ್ಡು ಕೂಡ ಇಸ್ಕೊಂಡಿಲ್ಲ ಅಂತ. ಅದು ನಾನಿವತ್ತು ನಿಮಗೆ ಬಡ್ಡಿ ಸಮೇತ ಕೊಡ್ತೀನಿ ಅದನ್ನು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾವು ಕಸ್ತೂರಿ ವಂಶದವರು, ನಾವು ಒಂದು ಸರಿ ಕೊಟ್ಟ ಮೇಲೆ ಮತ್ತೆ ಈಸ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ಅವ್ರ ತಂದೆ ಶ್ರುತಿಯವ್ರ ತಂದೆ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ. ಅವ್ರನ್ನ ನೋಡಿದಾಗೆ ಬೇರೆಯವ್ರ ಹತ್ರ ಮಾತಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವರು ಅಲ್ಲಿಂದ ಬಂದುಬಿಡ್ತಾರೆ. ಬಂದಿದ ತಕ್ಷಣ ಕೇಶವಮೂರ್ತಿಯವರು ಸೂರ್ಯ ತಂದೆ ಹತ್ರ ಕೇಳ್ತಾರೆ, ಏನೋ ನೋಡಿದಾಗೆ ಇದ್ದರು ಅವರು ಅಂತ. ಅದಕ್ಕೆ ಅವರು ಹೇಳ್ತಾರೆ, ಸೂರ್ಯ ತಂದೆ ಹೇಳ್ತಾರೆ, ಈ ಫಂಕ್ಷನ್ನು ಅವರೇನು ಸಂತೋಷವಾಗಿ ಮಾಡ್ತಾಯಿಲ್ಲ, ದರ್ಪದಿಂದ ಅವ್ರ ಅಹಂಕಾರ ತೋರಿಸ್ಕೊಳಕ್ಕೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕೇಶವಮೂರ್ತಿ ಹೇಳ್ತಾರೆ, ಇನ್ನೂ ನಿನ್ನ ಮೇಲೆ ಕೋಪ ಹೋಗಲಿಲ್ಲ ಇನ್ನು. ಅದಕ್ಕೆ ಅವ್ರು ಹೇಳ್ತಾರೆ, ಅದನ್ನು ಕೋಪ ಅನ್ನೋಕ್ಕಾಗಲ್ಲ, ಅವ್ರ ಮಗಳು ಸಾಮಾನ್ಯ ಇಂಜಿನ್ ಡ್ರೈವರ್ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅಂತ ಅವ್ರಿಗೆ ಸಂಕಟ ಆಗಿದೆ ಅಂತ ಹೇಳ್ತಾರೆ. ಅವಾಗ ಕೇಶವಮೂರ್ತಿಯವರು ಹೇಳ್ತಾರೆ, ಅಲ್ಲಿ ಮಾತಾಡ್ತಾ ಇದ್ದವರು ಮುಂಚೆ ನಮಗೆ ಆಫೀಸರ್ ಆಗಿರೋರಲ್ವಾ ಅಂತ. ಅದಕ್ಕೆ ಹೇಳ್ತಾರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಅವರು ನಮಗೆ ಸ್ವಲ್ಪ ದಿನ ಆಫೀಸರ್ ಆಗಿದ್ದರು ಅಂತ, ನಮ್ಮನ್ನೆಲ್ಲ ನೆನಪೆಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವರಲ್ಲೇ ಬರ್ತಾರೆ. ಅವಾಗೇನು ರಂಗನಾಥ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಚೆನ್ನಾಗಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಾ, ನಾವು ಅಂದ್ಕೊಂಡ್ವಿ ಜ್ಞಾಪಕ ಇಟ್ಕೊಂಡಿಲ್ಲ ಅಂತ. ನಿಮ್ಮನ್ನು ಹೇಗೆ ಮರೆಯೋಕ್ಕಾಗುತ್ತೆ, ನೀವು ತುಂಬ ಡಿಸಿಪ್ಲಿನ್ ಇರೋರು, ನಿಮ್ಮನ್ನು ಮರೆಯೋಕ್ಕೆ ಆಗಲ್ಲ ಅಂತ. ಅಲ್ಲಿಗೆ ಅವಾಗ ಶ್ರುತಿ ತಂದೆಯವ್ರು ಬರ್ತಾರೆ. ಅವರು ನನಗೆ ಹೇಳ್ತಾರೆ, ಇವ್ರ ಮನೆಗೆ ಅಲ್ವಾ ನಿಮ್ಮ ಮಗಳನ್ನ ಕೊಟ್ಟಿರೋದು, ತುಂಬ ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದೊಂದು ಸಾರಿ ಮೇಲಿರಬೇಕಾಗಿರೋ ಉಪ್ಪಿಗೆ ಮೇಲಿರಬೇಕಾಗಿದ್ದು ತಿಪ್ಪೆಯಲ್ಲಿರುತ್ತೆ ಸರ್ ಅಂತ. ಆವಾಗ ಅವ್ರು ಹೇಳ್ತಾರೆ, ನಮಗಿದು ಅರ್ಥ ಆಗಿಲ್ವಲ್ಲ ಅಂತ. ಹಾಂ ಸರ್, ನಿಮಗೆ ಮೂರ್ತಿಯವರು ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ, ನಡೀರಿ ಅಂತ ಹೇಳ್ತಾರೆ.
ಆಗ ಕೇಶವಮೂರ್ತಿ ಅವರು ಹೇಳ್ತಾರೆ ಸೂರ್ಯ ತಂದೆಯವ್ರ ಹತ್ರ, ಏನು ಅಹಂಕಾರ ಇದೆ ನೋಡಿ ಅವರಿಗೆ. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ಬಿಡು, ಅವ್ರಿಗೆ ಅಹಂಕಾರನೇ ಇದೆ, ಇದು ಸೂರ್ಯ ಏನು ಕೇಳಿಸ್ಕೊಂಡಿಲ್ಲ ಅಲ್ವಾ, ಪರವಾಗಿಲ್ಲ, ಆದರೂ ನನಗೆ ಭಯ ಇದೆ, ಈ ಫಂಕ್ಷನ್ ಮುಗಿಯೋವರೆಗೂ ಸೂರ್ಯ ಗಂಭೀರವಾಗಿದ್ದರೆ ಸಾಕು, ಏನು ನಡೆಯುತ್ತೋ ಏನೋ ಅಂತ ಭಯ ಇದೆ, ನನಗೆ ಆತಂಕ ಇದೆ ಅಂತ. ಆಗ ಶ್ರುತಿಯವ್ರ ತಾಯಿ ಅಲ್ಲಿಗೆ ಬರ್ತಾರೆ. ಬಂದು ಬೀಗ್ರೆ ಎಲ್ಲಿ ಬೀಗ್ತಿ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲೇ ಎಲ್ಲೋ ಇದ್ರಮ್ಮ ನೋಡಿ ಅಂತ ಹೇಳ್ತಾರೆ. ಆವಾಗ ಶಾಂತಿ ತನ್ನ ಸ್ನೇಹಿತೆ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಅವಾಗ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ, ಈ ಚಂದ್ರನ ಹತ್ರ ಮೊದಲು ಕಾಲಿಟ್ಟೋರು ಅಂತಾರೆ ನೋಡು, ಅವರಾದರೂ ಬಂದುಬಿಡ್ತಾರೆ, ಆದರೆ ರೋಹಿಣಿ ತಂದೆ ಮಲೇಷಿಯಿಂದ ಬರೋದೇ ಇಲ್ಲ, ನಿನಗೇನಾದರೂ ಗೊತ್ತೇನೆ ಮಲೇಷಿಯಿಂದ ಬರೋಕ್ಕೆ ಇಷ್ಟೊತ್ತಾಗುತ್ತೆ ಅಂತ. ಅದಕ್ಕೆ ಶಾಂತಿ ಫ್ರೆಂಡ್ ಹೇಳ್ತಾಳೆ, ನಾನೇನಾದರೂ ಮಲೇಷಿಯಾಗೆ ಹೋಗಿದ್ದೀನಿ ಹೇಳೋಕ್ಕೆ, ಇನ್ನೇನು ಬಂದಿರ್ತಾರೆ ಅನಿಸುತ್ತೆ, ಫ್ಲೈಟ್ ಲ್ಯಾಂಡ್ ಆಗಿರ್ಬೋದು ಅಂತ ಹೇಳ್ತಾಳೆ. ಆವಾಗ ಅಲ್ಲಿಗೆ ಶ್ರುತಿಯವ್ರ ತಾಯಿ ಬರ್ತಾರೆ. ಆವಾಗ ಶ್ರುತಿ ತಾಯಿ ಹೇಳ್ತಾರೆ, ಒಳ್ಳೆ ಸಮಯ ಮುಗಿಯೋದಕ್ಕೆ ಮುಂಚೆ ಶಾಸ್ತ್ರ ಮಾಡಬೇಕಲ್ಲ ಬೀಗ್ರೆ, ರೋಹಿಣಿ ರೆಡಿ ಆದ್ಲಾ ಅಂತ. ರೆಡಿ ಆಗ್ತಾ ಇದ್ದಾಳೆ ಬೀಗ್ರೆ, ಕರ್ಕೊಂಡು ಬಂದುಬಿಡ್ತೀನಿ. ಆವಾಗ ಶ್ರುತಿ ತಾಯಿ ಹೇಳ್ತಾರೆ, ಏನಿದೇನು ಮದುವೆನಾ, ಬೇಗ ರೆಡಿ ಆಗಿ ಹೇಳ್ರಿ ಅಂತ ಹೇಳ್ತಾಳೆ. ಆವಾಗ ಹೇಳ್ತಾಳೆ, ಏನಾದರೂ ಸಮಸ್ಯೆ ಬರೋದಕ್ಕೆ ಮುಂಚೆ ಅಂದಿದ ತಕ್ಷಣ ಸೂರ್ಯ ತಾಯಿ ಏನು ಸಮಸ್ಯೆ, ಸಮಸ್ಯೆ ಅಂದರೆ ಒಳ್ಳೆ ಟೈಮ್ ಮುಗಿಯೋದಕ್ಕೆ ಮುಂಚೆ ಮಾಡಬೇಕಲ್ಲ, ಅದೇ ಹೇಳ್ದೆ ನಾನು ಅಷ್ಟೇ ಅಂತ. ಸರಿ ಬೀಗ್ರೆ ಅಂತಾಳೆ. ಆವಾಗ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ ಅಂತ ಹೇಳಿದಾಗ ಶಾಂತಿ ಫ್ರೆಂಡ್ ಹೇಳ್ತಾಳೆ, ಹೇಗಾದರೂ ರೋಹಿಣಿನ ಸ್ಟೇಜ್ ಮೇಲೆ ತಂದು ಕೂರಿಸ್ಬಿಡೋಣ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮದುವೆ ಆದರೂ ನೋಡಿಲ್ಲ ಅವ್ರ ತಂದೆ, ಇದಾದರೂ ನೋಡಲಿ ಅಂತ ತಾನೇ ನಾನು ವೆಯ್ಟ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಅಲ್ಲಿಂದ ಶಾಂತಿ ತನ್ನ ಗಂಡನ ಹತ್ರ ಬರ್ತಾಳೆ, ರೀ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ. ಆವಾಗ ಅವ್ರು ಬರ್ತಾರೆ. ಬಂದಿದ ತಕ್ಷಣ, ರೀ ಫಸ್ಟ್ ನಾವು ಶ್ರುತಿಗೆ ಶಾಸ್ತ್ರ ಮುಗಿಸ್ಬಿಡೋಣ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಹೇಗೆ ಮುಗ್ಸೋಕ್ಕಾಗುತ್ತೆ, ದೊಡ್ಡ ಸೊಸೆ ರೋಹಿಣಿ ಅಲ್ವಾ, ಅವಳಿಗೆ ಫಸ್ಟ್ ಆಗಬೇಕಲ್ವಾ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇನ್ನೂ ಅವ್ರ ತಂದೆ ಬರೋದು ಲೇಟ್ ಆಗುತ್ತಲ್ರಿ, ಅದಕ್ಕೆ ಒಳ್ಳೆ ಸಮಯದಲ್ಲಿ ಮುಗಿಸ್ಬಿಡೋಣ ಅಂತೇಳಿ. ಅದಕ್ಕೋಸ್ಕರ ರಂಗನಾಥ್ ಹೇಳ್ತಾನೆ, ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ, ಇನ್ನೂ ಬಂದಿಲ್ವಲ್ಲೇ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ಆವಾಗ ಮನೋಜ್ ಹೇಳ್ತಾನೆ, ಅದೇಗಮ್ಮ ಆಗುತ್ತೆ, ಹಿರಿ ಸೊಸೆ ರೋಹಿಣಿ ಅಲ್ವಾ, ಅವಳಿಗೆ ತಾನೇ ಫಸ್ಟ್ ಆಗಬೇಕು, ಅದಕ್ಕಲ್ಲ ಕಣೋ, ನಿಮ್ಮ ಮಾವು ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಫಸ್ಟು ಶ್ರುತಿಗೆ ಮಾಡಿಬಿಡೋಣ, ಆಮೇಲೆ ರೋಹಿಣಿಗೆ ಮಾಡೋಣ ಅಂತ. ಹಾಗೆ ಹೇಳಿದಾಗ ಮನೋಜ್, ಫಸ್ಟು ರೋಹಿಣಿಗೆ ಆಗಬೇಕಲ್ಲಮ್ಮ ಅಂತ. ಅದಕ್ಕೆ ಕೇಶವಮೂರ್ತಿ ಹೇಳ್ತಾರೆ, ಇದೇನು ಕಾಲೇಜಾ ಜೂನಿಯರ್ ಸೀನಿಯರ್ ಅನ್ನೋಕ್ಕೆ, ಮಾಡಿ ಮುಗಿಸೋಣ ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿ ಫ್ರೆಂಡ್ ಅವಾಗ ಆಚೆಯಿಂದ ಓಡಿ ಬಂದು ಹೇಳ್ತಾಳೆ, ರೋಹಿಣಿ ಫಸ್ಟು ಶ್ರುತಿ ಅಂತೆ ಕಣೆ ಶಾಸ್ತ್ರ ಮಾಡೋದು ಅಂತ. ಯಾಕೆ ಆ ಥರ ಮಾಡ್ತಾಯಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ, ನಿಮ್ಮ ತಂದೆ ಬರೋದು ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಆವಾಗ ಮನೋಜ್ ಬರ್ತಾನೆ ರೂಮ್ಗೆ. ಮನೋಜ್ ಹೇಳ್ತಾನೆ, ನಿಮ್ಮ ತಂದೆ ಬರೋ ಫ್ಲೈಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡು, ನಾನು ಫೋನ್ ಮಾಡಿ ಕೇಳ್ತೀನಿ ಯಾವಾಗ ಬರ್ತಾರೆ ಏನು ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ಮಾಡಿದ್ರು ಅದು ಫ್ಲೈಟ್ ಡಿಲೇ ಆಗಿರ್ಬೋದು, ನಾನು ವಿಚಾರಿಸಿ ಹೇಳ್ತೀನಿ ಬಿಡಿ ಅಂತ. ಮನೋಜು ಫೋನ್ ಟ್ರೈ ಮಾಡಿ ನೋಡ್ತಾನೆ, ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ ರೀ, ಅವ್ರು ಬಂದಿದ ತಕ್ಷಣ, ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸರಿ, ನಿಮ್ಮ ತಂದೆಯವ್ರ ಡೀಟೇಲ್ಸು ಸಿಕ್ಕಿದ ತಕ್ಷಣ ನೀನು ನನಗೆ ಅಪ್ಡೇಟ್ ಮಾಡಬೇಕೆ ಅಂತ ಹೇಳ್ಬಿಟ್ಟು ಮನೋಜ್ ಅಲ್ಲಿಂದ ಹೊರಡ್ತಾನೆ. ಶ್ರುತಿ ತಾಯಿ ಶಾಂತಿ ಹತ್ರ ಬಂದು ಕೇಳ್ತಾರೆ, ರೋಹಿಣಿ ರೆಡಿ ಆದ್ಲಾ, ಶಾಸ್ತ್ರ ಶುರು ಮಾಡೋಣ ಅಂತ. ಅದಕ್ಕೆ ಶಾಂತಿ ಹೇಳ್ತಾರೆ, ಫಸ್ಟು ನಾವು ಶ್ರುತಿಗೆ ಮಾಡೋಣ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹಿರಿ ಸೊಸೆ ರೋಹಿಣಿ ಅಲ್ವಾ, ಮೊದಲೇ ಮಾಡಬೇಕು ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ ಬೀಗ್ರೆ, ನೀವು ತಾನೇ ಇದೆಲ್ಲ ಏರ್ಪಾಡು ಮಾಡಿದ್ದೀರಿ, ಮತ್ತು ರೋಹಿಣಿಗೂ ಇದರಲ್ಲೇ ಮಾಡಬೇಕು ಅಂತ ಒಪ್ಕೊಂಡ್ರಲ್ಲ, ಅದಕ್ಕೋಸ್ಕರ ಶ್ರುತಿಗೆ ಮಾಡೋಣ, ಕರ್ಕೊಂಡು ಬನ್ನಿ ಪರವಾಗಿಲ್ಲ ಅಂತ. ಆಗ ಶ್ರುತಿ ತಾಯಿ ರೋಹಿಣಿ ಹತ್ರ ಬರ್ತಾರೆ, ಏನಾದರೂ ಪ್ರಾಬ್ಲಮ್ ಅಮ್ಮ, ನಿಮ್ಮ ಅತ್ತೆ ನಿನಗೆ ಮೊದಲು ಮಾಡಬೇಕು ಅಂತ ಹೇಳಿದರು ಶಾಸ್ತ್ರನ, ಇವಾಗ ಶ್ರುತಿಗೆ ಮಾಡು ಅಂತ ಹೇಳ್ತಿದ್ದಾರೆ ಅಂತ. ಹಾಗೇನು ಪ್ರಾಬ್ಲಮ್ ಏನೂ ಇಲ್ಲ ಆಂಟಿ, ನಮ್ಮ ತಂದೆ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ಅವ್ರು ಹೇಳಿರೋದು ಅಂತ. ಅದಕ್ಕೆ ಶ್ರುತಿಯವ್ರ ತಾಯಿ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ, ಇದಾ ವಿಷಯ, ಆದರೆ ಅವರೇನೋ ತುಂಬ ಗೌರವ ಕೊಡೋ ಥರ ಅನ್ಕೊತಾ ಇದ್ರು ಅಂತ ಹೇಳ್ತಾರೆ. ರೋಹಿಣಿ ಫ್ರೆಂಡ್ ಹತ್ರ ಹೇಳ್ತಾಳೆ, ಇದೊಂದು ತಲೆನೋವು ಆಯ್ತಲ್ಲೇ ನನಗೆ ಅಂತ. ಅದಕ್ಕೆ ರೋಹಿಣಿ ಫ್ರೆಂಡ್ ಹೇಳ್ತಾಳೆ, ನಾವು ಕರ್ಕೊಂಡು ಬಂದಿರೋ ಆಳು ಮಾಡೇ ಮಾಡ್ತಾನೆ ಕಣೆ ಅಂತ, ನನ್ನ ಫಂಕ್ಷನ್ ಮುಗಿಯೋ ಹೊತ್ತಲ್ಲಿ ಆಗಬೇಕು ಕಣೆ ಅದು ಅಂತ ಅವಳು ಹೇಳ್ತಾಳೆ. ಮತ್ತು ಶ್ರುತಿ ತಾಯಿ ಶ್ರುತಿನ ಕರ್ಕೊಂಡು ಬರ್ತಾರೆ ಸ್ಟೇಜ್ ಹತ್ರ. ಆಗ ಕಸ್ತೂರಿ ಅವ್ರು ಹೇಳ್ತಾರೆ, ದೊಡ್ಡವ್ರ ಹತ್ರ, ಅತ್ತೆ ಮಾವನ ಹತ್ರ, ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಮ್ಮ ಅಂತ ಹೇಳ್ತಾರೆ. ಆಮೇಲೆ ಶ್ರುತಿನ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಮನೋಜ್ ರೋಹಿಣಿ ಹತ್ರ ಬಂದು ಹೇಳ್ತಾಳೆ, ನೀನು ಫಸ್ಟು ಇದು ಮಾಡಬೇಕಾಗಿತ್ತು, ನಿನ್ನ ಫಂಕ್ಷನ್ ನಡಿಬೇಕಾಗಿತ್ತು, ನಿಮ್ಮ ತಂದೆ ಬರೋದು ಲೇಟ್ ಆಗೋದ್ರಿಂದ ಈ ಥರ ಆಯಿತು ಅಂತ ಹೇಳ್ತಾರೆ. ಪರವಾಗಿಲ್ಲ, ಅವ್ರು ತಾನೇ ಫಂಕ್ಷನ್ ಮಾಡ್ತಾ ಇರೋದು, ಅವ್ರು ಕುತ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಶ್ರುತಿ ಆಶೀರ್ವಾದ ತಗೊಂಡು ಹೋಗ್ತಾಳೆ. ಮನೋಜ್ ಅವ್ರ ತಾಯಿ ಹತ್ರ ಬಂದು, ಅಮ್ಮ ಶ್ರುತಿ ಒಡವೆ ಬಗ್ಗೆ ಮಾತಾಡ್ತಾನೆ.
ಆಗ ಅವ್ರ ತಾಯಿ ಹೇಳ್ತಾರೆ, ನಿಮ್ಮ ಮಾವ ಇದಕ್ಕಿಂತ ಜಾಸ್ತಿ ತರ್ತಾರೆ, ಚೆನ್ನಾಗಿರೋದು ತರ್ತಾರೆ ಬಿಡೋ ಅಂತ ಹೇಳ್ತಾರೆ. ಆಮೇಲೆ ಬೀಗರು ಶ್ರುತಿಯವ್ರ ತಾಯಿ ಶಾಂತಿನ ಕರೀತಾರೆ ಸ್ಟೇಜಿಗೆ. ಬಂದು ಮಾಂಗಲ್ಯ ಸರ ತೋರಿಸ್ತಾರೆ. ತೋರಿಸಿದ ತಕ್ಷಣ ಮಾಂಗಲ್ಯ ಸರ ಶಾಂತಿ ನೋಡಿ ಸಂತೋಷ ಪಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಯಾಗಿ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.